ಡೇ ಸೆಕೆಂಡ್ ಪಿ ಸಿ ಸ್ಟೂಡೆಂಟ್ಸ್, ತುಂಬಾ ಜನ ವಿದ್ಯಾರ್ಥಿಗಳು ನಿಮ್ಮ ಪರೀಕ್ಷೆಯಲ್ಲಿ ಕೇಳ್ತಕ್ಕಂತಹ ಈ ಒಂದು ರಿಪೋರ್ಟೆಡ್ ಸ್ಪೀಚ್ ಕ್ವಶನ್ ಏನಿದೆನೋ ಇದನ್ನ ಅಟೆಂಡ್ ಮಾಡೋದೇ ಇಲ್ಲ. ಸುಮಾರು 5 ಅಂಕಕ್ಕೆ ಈ ಒಂದು ಪ್ರಶ್ನೆ ಬಂದಿರುತ್ತೆ. ಕೆಲವೊಂದಿಷ್ಟು ಟ್ರಿಕ್ಸ್ಗಳನ್ನು ಇಲ್ಲಿ ನಿಮಗೆ ಹೇಳ್ಕೊಡ್ತೀನಿ ವಿದ್ಯಾರ್ಥಿಗಳೇ, ಅವುಗಳನ್ನು ಸರಿಯಾಗಿ ನೆನಪಿಟ್ಕೊಳ್ಳಿ. ನಿಮ್ಮ ಎಕ್ಸಾಮ್ ಅಲ್ಲಿ ಆ ಒಂದು ಟ್ರಿಕ್ಸ್ಗಳು ತುಂಬಾನೇ ಹೆಲ್ಪ್ಫುಲ್ ಆಗಿರ್ತವೆ ಮತ್ತು ಸುಲಭವಾಗಿ ಈ ಒಂದು ಕೊಟ್ಟಿರ್ತಕ್ಕಂತಹ ಡೈಲಾಗ್ಸ್ ಏನಿರ್ತವೋ ಅವುಗಳನ್ನು ಯಾವ ರೀತಿ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಬರಿಬಹುದು ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಕೆಲವೊಂದಿಷ್ಟು ಮಾಹಿತಿಯನ್ನು ನಾವು ನೋಡ್ತಾ ಹೋಗ್ತೇವೆ. ಮೊದಲನೇದಾಗಿ ಈ ರೀತಿ 5 ಸೆಂಟೆನ್ಸ್ಗಳಿರ್ತಾವಲ್ವಾ, 1 2 3 4 5. ಸೊ ಇಲ್ಲಿ ಏನಂದ್ರೆ 5 ಅಂಕಗಳು ಒಂದೊಂದು ಸ್ಟೇಟ್ಮೆಂಟ್ಗೆ ಒಂದೊಂದು ಅಂಕದಂತೆ ನಿಮಗೆ ಅಲಾಟ್ ಮಾಡಲಾಗಿರುತ್ತೆ. ಸೊ ಈಗ ನೀವೇನ್ ಮಾಡಬೇಕು ಅಂದ್ರೆ ಈ ಕೊಟ್ಟಿರ್ತಕ್ಕಂತಹ ಡೈಲಾಗ್ಸ್ಗಳನ್ನ ಒಂದೊಂದೇ ತೆಗೆದುಕೊಂಡು ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಅಂದ್ರೆ ಇಂಡೈರೆಕ್ಟ್ ಸ್ಪೀಚ್ ಅಂತಾನು ಕೂಡ ನಾವು ಕರಿತೇವೆ, ಚೇಂಜ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಇಲ್ಲಿ ಮುಖ್ಯವಾಗಿ ನಾವು ಪ್ರನೌನ್ಗಳನ್ನ ಚೇಂಜ್ ಮಾಡಬೇಕಾಗುತ್ತೆ, ಅದೇ ರೀತಿ ವರ್ಬ್ಗಳನ್ನ ಚೇಂಜ್ ಮಾಡಬೇಕಾಗುತ್ತೆ, ಟೈಮಿಂಗ್ ಪ್ಲೇಸ್ಗಳೇನಾದರೂ ಇದ್ರೆ ಅವುಗಳನ್ನು ಕೂಡ ಚೇಂಜ್ ಮಾಡಬೇಕಾಗುತ್ತೆ. ಸೊ ಯಾವ ರೀತಿ ಅಂತಕ್ಕಂಥದ್ದನ್ನ ಈ ಒಂದು ಪ್ರಿಪರೇಟರಿ ಎಕ್ಸಾಮ್ ಅಲ್ಲಿ ನಿಮ್ಮ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂತಹ ಕ್ವಶನ್ ಅನ್ನೇ ತೆಗೆದುಕೊಂಡು ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಸೊ ಇದು ನಿಮ್ಮ ಪ್ರಿಪರೇಟರಿಯಲ್ಲಿ ಬಂದಿರೋ ಕ್ವಶನ್ ಆಗಿರುತ್ತೆ. ಮೊದಲನೇದಾಗಿ ನೋಡಿ, ಇಲ್ಲಿ ಡೈಲಾಗ್ಸ್ ವೆಜಿಟೇಬಲ್ ವೆಂಡರ್ ಮತ್ತು ಸೀತಾ ಇವರಿಬ್ಬರ ಮಧ್ಯೆ ನಡೀತಕ್ಕಂತಹ ಡೈಲಾಗ್ ಇದಾಗಿದೆ. ಸೊ ಮೊದಲನೇದಾಗಿ ವೆಜಿಟೇಬಲ್ ವೆಂಡರ್ ಏನು ಹೇಳ್ತಾ ಇದ್ದಾರೆ ನೋಡಿ, ಐ ಹ್ಯಾವ್ ವೇರಿಯಸ್ ವೆಜಿಟೇಬಲ್ಸ್ ಮೇಡಮ್ ಅಂತ ಹೇಳ್ತಾ ಇದ್ದೇನೆ ಸೀತಾಗೆ. ಸೊ ಈ ಒಂದು ಫಸ್ಟ್ ಸೆಂಟೆನ್ಸ್ ಅನ್ನು ನಾವು ಯಾವ ರೀತಿ ಚೇಂಜ್ ಮಾಡೋದು? ಮೊದಲನೇದಾಗಿ ನೋಡಿ, ವೆಜಿಟೇಬಲ್ ವೆಂಡರ್ ಹೇಳ್ತಾ ಇರೋದಲ್ವಾ, ಸೊ ಅದನ್ನೇ ನಾವು ಬರೆದುಕೊಳ್ತೇವೆ. ವೆಜಿಟೇಬಲ್ ವೆಂಡರ್ ನೋಡಿ ಅವನು ಹೇಳ್ತಾ ಇರತಕ್ಕಂಥದ್ದು ಅಲ್ವಾ, ಸೊ ಟೋಲ್ಡ್ ಅಂತ ಬರೆದುಕೊಳ್ತೇವೆ. ವೆಜಿಟೇಬಲ್ ವೆಂಡರ್ ಟೋಲ್ಡ್ ಯಾರಿಗೆ ಹೇಳ್ತಾ ಇರೋದು? ಸೀತಾಳಿಗೆ ಅಲ್ವಾ, ಸೊ ಸೀತಾ ಅಂತ ಬರೆದುಕೊಳ್ಳೋಣ. ಇದು ಫಸ್ಟ್ ಕೆಲಸ ವಿದ್ಯಾರ್ಥಿಗಳ. ವೆಜಿಟೇಬಲ್ ವೆಂಡರ್ ಟೋಲ್ಡ್ ಸೀತಾ ದ್ಯಾಟ್ ನೋಡಿ, ದಟ್ ಅನ್ನು ಕೂಡ ತೆಗೆದುಕೊಳ್ಬೇಕು. ಸ್ಟೇಟ್ಮೆಂಟ್ಗಳನ್ನ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಬರೀಬೇಕಾದ್ರೆ ಇದನ್ನು ಕೂಡ ನೀವು ನೆನ್ಪಿಟ್ಕೊಳ್ಳಿ. ಟೋಲ್ಡ್ ಸೀತಾ ದಟ್ ಐ ಇರೋದನ್ನ ನೋಡಿ ನಾವು ಪ್ರನೌನ್ ಅನ್ನ ಚೇಂಜ್ ಮಾಡ್ತಾ ಇದ್ವಿ. ಐ ಇರೋದನ್ನ ಹಿ ಅವನು ಅಂತ ಚೇಂಜ್ ಮಾಡಬೇಕು. ಹಿ ಇನ್ನು ಹ್ಯಾವ್ ಇದೆ ನೋಡಿ ವಿದ್ಯಾರ್ಥಿಗಳೇ, ತುಂಬಾ ಜನ ವಿದ್ಯಾರ್ಥಿಗಳು ಇದನ್ನು ಕನ್ಫ್ಯೂಸ್ ಮಾಡ್ಕೊಳ್ತಿರ್ತಾರೆ. ಹ್ಯಾವ್ ಇರೋದನ್ನ ಬ್ಯಾಕ್ ಶಿಫ್ಟ್ ಆಫ್ ಟೆನ್ಸ್ ಅಂತ ಕರೆದಾಗ ನಾವು ಹ್ಯಾಡ್ ಅಂತೇಳಿ ಚೇಂಜ್ ಮಾಡ್ತೇವೆ. ಹಿ ಹ್ಯಾಡ್ ಅಂತ ಬರೆದುಕೊಳ್ಬೇಕು. ಹಿ ಹ್ಯಾಡ್ ವೇರಿಯಸ್ ವೆಜಿಟೇಬಲ್ಸ್ ಇರೋದನ್ನ ಹಾಗೇನೆ ಬರಿತೇವೆ, ಯಾವುದೇ ಬದಲಾವಣೆ ಇಲ್ಲದೇನೆ. ವೇರಿಯಸ್ ವೆಜಿಟೇಬಲ್ಸ್. ಸೊ ಇಲ್ಲಿಗೆ ನಿಮಗೆ ಈ ಮೇಡಮ್ ಇರತಕ್ಕಂಥದ್ದು ಏನು ಬರೆಯೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಏನಾಯ್ತು, 1 ಅಂಕ ನಿಮಗೆ ಸಿಗುತ್ತೆ ಒಂದು ಸೆಂಟೆನ್ಸ್ ಇಂದ. ಇನ್ನು ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿ, ಸೀತಾ ಕೇಳ್ತಕ್ಕಂಥದ್ದು ಆರ್ ದೇ ಫ್ರೆಶ್ ಅನಫ್. ವಿದ್ಯಾರ್ಥಿಗಳೇ ಸರಿಯಾಗಿ ಗಮನಿಸಿ, ಆರ್ ದೇ ಫ್ರೆಶ್ ಅನಫ್ ಅಂದ್ರೆ ಈ ಒಂದು ತರಕಾರಿ ಏನಿದಾವೋ ಫ್ರೆಶ್ ಆಗಿದಾವ ಅಂತಕ್ಕಂತಹ ಒಂದು ಪ್ರಶ್ನೆ ಇದಾಗಿದೆ. ಇಲ್ಲಿ ಗಮನಿಸಬೇಕು, ಇದಕ್ಕೆ ಬರ್ತಕ್ಕಂತಹ ಉತ್ತರ ಏನಾಗಿರುತ್ತೆ ಅಂದ್ರೆ ಎಸ್ ಅಥವಾ ನೋ ಆಗಿರುತ್ತೆ. ಸೊ ಇದು ಕ್ವಶನ್ ಆಗಿದೆ, ನೆನ್ಪಿಟ್ಕೊಳ್ಳಿ. ಅಂದರೆ ಸ್ಟೇಟ್ಮೆಂಟ್ ಎಸ್ ಆರ್ ನೋ ಕ್ವಶನ್ ಆಗಿದೆ. ಸೊ ಈ ರೀತಿ ಎಸ್ ಆರ್ ನೋ ಕ್ವಶನ್ ಇದ್ದಾಗ ನೀವು ರಿಪೋರ್ಟೆಡ್ ಸ್ಪೀಚಲ್ಲಿ ಬರೀಬೇಕಾದ್ರೆ ಇಫ್ ಅಂತಕ್ಕಂತಹ ಒಂದು ವರ್ಡ್ ನಿಮಗೆ ನೆನಪು ಬರಲಿ, ಅಥವಾ ಇನ್ನೊಂದು ಪದ ಇದೆ ಅದೇನಪ್ಪ ಅಂದರೆ ವೆದರ್ ಅಂತಕ್ಕಂಥದ್ದು. ಸೊ ಇವೆರಡರಲ್ಲಿ ಒಂದನ್ನು ಯೂಸ್ ಮಾಡಿದರೆ ಸಾಕು. ಯಾವ ರೀತಿ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ. ಈಗ ಸೀತಾ ಕೇಳ್ತಾ ಇದ್ದಾಳಲ್ವಾ, ಸೊ ಸೀತಾ ಆಸ್ಕ್ಡ್ ಪ್ರಶ್ನೆ ಕೇಳ್ತಾ ಇರೋದ್ರಿಂದ ಸೀತಾ ಆಸ್ಕ್ಡ್ ಅಂತ ಬರಿಬಹುದು, ಅಥವಾ ನೀವು ಆಸ್ಕ್ಡ್ ಬದಲಿ ಇನ್ಕ್ವೈರ್ಡ್ ಅಂತಲೂ ಕೂಡ ಬರಿಬಹುದು ವಿದ್ಯಾರ್ಥಿಗಳೇ. ಸೀತಾ ಆಸ್ಕ್ಡ್ ಅಥವಾ ಎನ್ಕ್ವೈರ್ಡ್ ಯಾವುದಾದ್ರೂ ಒಂದನ್ನು ಬಳಸಿ. ಇನ್ನು ಆರ್ ದಿ ಫ್ರೆಶ್ ಅನಫ್, ಇಲ್ಲಿ ನೋಡಿ ಎಸ್ ಆರ್ನು ಕ್ವಶನ್ ಆಗಿರೋದ್ರಿಂದ ಇಫ್ ಅನ್ನು ಇಲ್ಲಿ ತೆಗೆದುಕೊಳ್ತೇವೆ, ಅಥವಾ ನೀವು ವೆದರ್ ಅಂತಲೂ ಕೂಡ ತೆಗೆದುಕೊಳ್ಬಹುದು. ಇಫ್ ಇನ್ನು ಆರ್ ದಿ ಇರೋದನ್ನು ಗಮನಿಸಿ ವಿದ್ಯಾರ್ಥಿಗಳೇ, ದೇ ಅನ್ನೋದು ಈ ಕಡೆ ಶಿಫ್ಟ್ ಆಗುತ್ತೆ, ಆರ್ ಅನ್ನೋದು ಈ ಕಡೆ ಶಿಫ್ಟ್ ಆಗಬೇಕು. ಸೊ ಇಫ್ ದೇ ಇಲ್ಲಿ ಬರ್ತಾ ಇದೆ, ಆರ್ ಇರೋದನ್ನ ಗಮನಿಸಿ ವಿದ್ಯಾರ್ಥಿಗಳೇ, ಇದನ್ನ ಪಾಸ್ಟ್ ಟೆನ್ಸ್ ಅಲ್ಲಿ ಬರೀಬೇಕಾಗುತ್ತೆ. ಸೊ ವರ್ ಅಂತ ಚೇಂಜ್ ಮಾಡಬೇಕು, ಆರ್ ಇರೋದು ವರ್ ಅಂತ ಚೇಂಜ್ ಆಗ್ತಾ ಇದೆ. ಇಫ್ ದೇ ವರ್ ಫ್ರೆಶ್ ಎನಫ್ ಇರೋದನ್ನ ಯಾವುದೇ ಬದಲಾವಣೆ ಇಲ್ಲದೆ ಹಾಗೆ ಬರಿತೇವೆ, ಇಫ್ ದೇ ಆರ್ ಫ್ರೆಶ್ ಎನಫ್ ಅಂತೇಳಿ. ಇನ್ನು ನೆಕ್ಸ್ಟ್ ವೆಜಿಟೇಬಲ್ ವೆಂಡರ್ ಏನು ಮಾಡ್ತಾ ಇದ್ದಾನೆ, ವೈ ಡು ಯು ಆಸ್ಕ್ ಸಚ್ ಎ ಕ್ವಶನ್ ಮೇಡಮ್ ಅಂತ ಕೇಳ್ತಾ ಇದ್ದಾನೆ. ಸೊ ಇದನ್ನು ಗಮನಿಸಬೇಕು, ಇದು WH ಕ್ವಶನ್ ಆಗಿದೆ, ಇದು ಕೂಡ ಕ್ವಶನ್ನೇ ಅಲ್ವಾ, ಬಟ್ ಇಲ್ಲಿ ಎಸ್ ಆರ್ನು ಕ್ವಶನ್ ಇಲ್ಲ, WH ಕ್ವಶನ್ ಆಗಿದೆ. ಸೊ ಇಲ್ಲಿ ಯಾವ ರೀತಿ ಬರೆಯೋದು ನೋಡಿ. ಈಗ ವೆಜಿಟೇಬಲ್ ವೆಂಡರ್ ರಿಪ್ಲೈ ಕೊಡ್ತಾ ಇದ್ದಾನಲ್ವಾ, ಸೊ ವೆಜಿಟೇಬಲ್ ವೆಂಡರ್ ರಿಪ್ಲೈಡ್, ವೆಜಿಟೇಬಲ್ ವೆಂಡರ್ ರಿಪ್ಲೈಡ್, WH ವರ್ಡನ್ನು ಹಾಗೆ ಬರೆದುಕೊಳ್ತೇವೆ, ರಿಪ್ಲೈಡ್ ವೈ ಡು ಇರೋದನ್ನು ಗಮನಿಸಿ ವಿದ್ಯಾರ್ಥಿಗಳೇ.
ಯು ಇರೋದು ಈ ಕಡೆ ಬರಬೇಕು, ಡು ಇರೋದು ಈ ಕಡೆ ಹೋಗುತ್ತೆ. ಸೊ ಯು ಇರೋದನ್ನು ವೈ, ಈಗ ಯು ಇರೋದನ್ನ ಮಾಡಬೇಕು, ಯು ಅಂದರೆ ಇಲ್ಲಿ ಸೀತಾ ಅಲ್ವಾ, ಸೊ ಪ್ರನೌನ್ ಶಿ ಅಂತ ಆಗಬೇಕು ಹೆಣ್ಣು ಮಕ್ಕಳಾಗಿರೋದ್ರಿಂದ ವೈ ಶಿ. ಇನ್ನು ಡು ಆಸ್ಕ್ ಅಂತ ಆಯಿತು, ಯಾಕಂದರೆ ಇವು ಈ ಕಡೆ ಬಂದಿರೋದ್ರಿಂದ ಇಲ್ಲಿ ಸರಿಯಾಗಿ ಗಮನಿಸಿ, ಡು ಪ್ಲಸ್ ಆಸ್ಕ್ ಇದೆ, ಅಂದರೆ ಇದು ವಿ ಒನ್ನೇ ಇರೋದ್ರಿಂದ ಆಸ್ಕ್ ಇಲ್ಲಿ ಕೇವಲ ಆಸ್ಕ್ ಅಂತ ಮಾತ್ರ ತೆಗೆದುಕೊಳ್ಳೋಣ, ಡು ಅನ್ನು ಸ್ಕಿಪ್ ಮಾಡ್ತೇವೆ. ಸೊ ಆಸ್ಕ್ ಇರೋದನ್ನು ನಾವು ಏನು ಮಾಡಬೇಕು ಅಂದರೆ ಪಾಸ್ಟ್ ಟೆನ್ಸ್ಗೆ ಚೇಂಜ್ ಮಾಡಬೇಕು. ಆಸ್ಕ್ ಇರೋದು ಆಸ್ಕ್ಡ್ ಅಂತ ಚೇಂಜ್ ಆಗ್ತಾ ಇದೆ. ವೈ ಶಿ ಆಸ್ಕ್ಡ್ ಅಂತ ಆಯಿತು. ವೈ ಶಿ ಆಸ್ಕ್ಡ್ ಸಚ್ ಎ ಕ್ವಶನ್, ಅಲ್ಲಿರೋ ಪದಗಳನ್ನೇ ಬರಿತಾ ಇದ್ದೇವೆ, ಸಚ್ ಎ ಕ್ವಶನ್. ಇನ್ನು ಮೇಡಮ್ ಇರೋದನ್ನು ಬರೆಯೋ ಅವಶ್ಯಕತೆ ಇಲ್ಲ. ಮತ್ತೆ ಸೀತಾ ಕೇಳ್ತಕ್ಕಂತಹದ್ದನ್ನು ಗಮನಿಸಿ ವಿದ್ಯಾರ್ಥಿಗಳೇ. ಸೀತಾ ಏನು ಹೇಳ್ತಾರೆ ನೋಡಿ, ಕ್ಯಾರೆಟ್ ಆ್ಯಂಡ್ ಬೀನ್ಸ್ ಆರ್ ನಾಟ್ ಫ್ರೆಶ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಸೀತಾ ರಿಪ್ಲೈಡ್ ಅಥವಾ ಸೆಡ್ ಅಂತಲೂ ಕೂಡ ಬರಿಬೋದು, ಎರಡು ಆಪ್ಷನ್ ಕೂಡ ಇರುತ್ತೆ. ಸೀತಾ ರಿಪ್ಲೈಡ್ ಅಥವಾ ಸೆಡ್ ದ್ಯಾಟ್ ಕ್ಯಾರೆಟ್ ಆ್ಯಂಡ್ ಬೀನ್ಸನ್ನು ಹಾಗೆ ಬರೆದುಕೊಳ್ತೇವೆ. ಮತ್ತು ಆರ್ ಇರೋದನ್ನು ಇಲ್ಲಿ ಪಾಸ್ಟ್ ಟೆನ್ಸ್ಗೆ ಚೇಂಜ್ ಮಾಡಬೇಕು, ಅದೇನಾಗುತ್ತೆ ವರ್ ಅಂತ ಆಗುತ್ತೆ. ಸೆಡ್ ದ್ಯಾಟ್ ಕ್ಯಾರೆಟ್ ಆ್ಯಂಡ್ ಬೀನ್ಸ್ ವರ್ ನಾಟ್ ಫ್ರೆಶ್. ಇನ್ನು ಕೊನೆಯ ಡೈಲಾಗ್ ಗಮನಿಸಿ, ವೆಜಿಟಬಲ್ ವೆಂಡರ್ ಹೇಳ್ತಕ್ಕಂಥದ್ದು ನೋ ಐ ಬಾಟ್ ದೆಮ್ ಓನ್ಲಿ ದಿಸ್ ಮಾರ್ನಿಂಗ್ ಅಂತ ಇದೆ. ಸೊ ಇಲ್ಲಿ ನಾವು ವೆಜಿಟೇಬಲ್ ವೆಂಡರ್ ರಿಪ್ಲೈಡ್ ಅಂತ ಇಲ್ಲಿ ಯೂಸ್ ಮಾಡ್ಕೋಬಹುದು. ಸೊ ಇಲ್ಲಿ ಸ್ಟಾರ್ಟಿಂಗಲ್ಲಿ ನೀವು ಸೆಡ್ ಯೂಸ್ ಮಾಡಿದರೆ ಒಳ್ಳೆಯದು, ಯಾಕಂದರೆ ರಿಪ್ಲೈಡ್ ಅನ್ನು ಇಲ್ಲಿ ಮತ್ತೆ ತೆಗೆದುಕೊಳ್ತಾ ಇರೋದ್ರಿಂದ ಕೇವಲ ಸೆಡ್ ಅನ್ನು ಯೂಸ್ ಮಾಡಬಹುದು. ವೆಜಿಟೇಬಲ್ ವೆಂಡರ್ ರಿಪ್ಲೈಡ್ ಈ ರೀತಿ ಬರಿಬೋದು. ಅಥವಾ ಇನ್ನೂ ಒಂದು ಸೆಂಟೆನ್ಸ್ ಇದೆ ನೋಡಿ, ಇಲ್ಲಿ ನೋ ಅಂತ ಇದೆ ಅಲ್ವ ಪದ, ಇದಕ್ಕೆ ನೀವೇನು ಮಾಡ್ಬೋದು ಗೊತ್ತಾ, ವೆಜಿಟೇಬಲ್ ವೆಂಡರ್ ರಿಪ್ಲೈಡ್ ಬದಲಿ ಡಿನೈಡ್ ಅಂತ ಬರಿಬೋದು. ರಿಪ್ಲೈಡ್ ಅನ್ನು ಬಿಟ್ಟು ನೀವು ನಿರಾಕರಿಸೋದು ನೋ ಅನ್ನೋದ್ರಿಂದ ನೀವು ಡಿನೈಡ್ ಅಂತ ಕೂಡ ಬರಿಬಹುದು. ಡಿನೈಡ್ ಇಟ್ ಅಂದರೆ ಅದನ್ನು ನಿರಾಕರಿಸ್ತಾನೆ. ಮತ್ತು ಹೇಳ್ತಾನೆ ಆ್ಯಂಡ್ ಸೆಡ್ ಅಂತ ಬರೆದು ಐ ಇರೋದನ್ನು ನೋಡಿ ಹಿ ಅಂತ ಬರಿಬೋದು. ಮತ್ತು ಬಾಟ್ ಇದೆ ನೋಡಿ ವಿದ್ಯಾರ್ಥಿಗಳೇ, ಬಾಟನ್ನು ಗಮನಿಸಿ, ಇದು V2 ಇದೆ, ಅಂದರೆ ಪಾಸ್ಟ್ ಟೆನ್ಸಲ್ಲಿದೆ. ಈ ರೀತಿ ಪಾಸ್ಟ್ ಟೆನ್ಸಲ್ಲಿರೋ ವರ್ಬನ್ನು ನಾವು ಹ್ಯಾಡ್ ಪ್ಲಸ್ V3 ಆಗಿ ಚೇಂಜ್ ಮಾಡಬೇಕಾಗುತ್ತೆ ರಿಪೋರ್ಟಲ್ಲಿ. ಹಿ ಬಾಟ್ ಇರ್ಬೋದು, ಹ್ಯಾಡ್ V3 ಕೂಡ ಬಾಟ್ ಅಂತ ಇರುತ್ತೆ. ಹಿ ಹ್ಯಾಡ್ ಬಾಟ್ ದೆಮ್ ಇರೋದನ್ನು ಆ್ಯಸ್ ಇಟ್ ಈಸ್ ಬರೀತೇವೆ. ಹಿ ಹ್ಯಾಡ್ ಬಾಟ್ ದೆಮ್ ಓನ್ಲಿ ನೋಡಿ ದಿಸ್ ಇರೋದನ್ನು ಇಲ್ಲೇನು ದಿಸ್ ಇದನ್ನೋ ಇದನ್ನು ದಟ್ ಅಂತ ಚೇಂಜ್ ಮಾಡಬೇಕು. ದಟ್ ಮಾರ್ನಿಂಗ್ ಅಂತ ಬರಿತೇವೆ. ಸೊ ವಿದ್ಯಾರ್ಥಿಗಳೇ, ಈ ರೀತಿ ಈ ರೂಲ್ಸ್ಗಳನ್ನು ನೀವು ನೆನಪಿಟ್ಕೊಂಡು ನಿಮ್ಮ ಪರೀಕ್ಷೆಯಲ್ಲೂ ಕೂಡ ಇಂತಹದ್ದೇ ರೂಲ್ಸ್ಗಳನ್ನು ಕೊಟ್ಟಿರ್ತಾರೆ. ನಿಮಗೇನು ಆಲ್ರೆಡಿ 4-5 ಎಕ್ಸಸೈಸ್ಗಳನ್ನು ರಿಪೋರ್ಟೆಡ್ ಸ್ಪೀಚ್ ಬಗ್ಗೆ ಕೊಟ್ಟಿದ್ದೀನೋ ಅವೆಲ್ಲವನ್ನು ಸರಿಯಾಗಿ ನೋಡಿ ಮತ್ತು ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದೇ ರೀತಿಯ ಒಂದು ಟೈಮಿಂಗ್ ವರ್ಡ್ಸ್ ಇರ್ಬೋದು ಅಥವಾ ಪ್ರೊನೌನ್ಸ್ ಇರ್ಬೋದು ನಿಮ್ಮ ಪರೀಕ್ಷೆಯಲ್ಲೂ ಕೂಡ ಬರ್ತವೆ. ಎಲ್ರಿಗೂ ಕೂಡ 5ಕ್ಕೆ 5 ಅಂಕಗಳು ಕೂಡ ಈ ಒಂದು ರಿಪೋರ್ಟೆಡ್ ಸ್ಪೀಚಲ್ಲಿ ಸಿಗಲಿ ಅಂತ ಹಾರೈಸ್ತಾ ಮತ್ತೆ ಸಿಗೋಣ ವಿದ್ಯಾರ್ಥಿಗಳೇ. ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಟೇಕ್ ಕೇರ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್.